ಈ ಸುಂದರವಾದ ಪ್ರಪಂಚದಲ್ಲಿ ನಾನಾ ರೀತಿಯ ಜನಗಳು ಅವರದೇ ಆದ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಜೀವನ ಸಾಗಿಸೋಕ್ಕೆ ಈ ಪ್ರಪಂಚದಲ್ಲಿ ದುಡ್ಡೇ ಮುಖ್ಯ ಅಂತ ಎಲ್ಲರೂ ಕೂಡ ದುಡ್ಡಿನಿಂದ ಬಿದ್ದಿದ್ದಾರೆ. ದುಡ್ಡೇ ಇಲ್ದಿರೋ ವ್ಯಕ್ತಿಗಳನ್ನು ನೋಡ್ಬೋದು, ಆದರೆ ಆಸೆ ಕನಸುಗಳು ಇಲ್ದಿರೋ ವ್ಯಕ್ತಿಗಳನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳಿದ ಭಗವಾನ್ ಬುದ್ಧ ಅವರಲ್ಲೂ ಕೂಡ ಜಗತ್ತನ್ನೇ ಗೆಲ್ಲಬೇಕು, ಜನಗಳ ಮನಸ್ಸುಗಳಲ್ಲಿ ಉಳಿಬೇಕು ಅನ್ನೋ ಆಸೆ ಇತ್ತು. ಅದನ್ನ ಅವರು ಸಾಧಿಸಿದ್ರು ಕೂಡ. ಒಳ್ಳೆತನ, ಒಳ್ಳೆ ಕೆಲಸ ಯಾವತ್ತಿದ್ರೂ ಗೆಲ್ಲುತ್ತೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಒಳ್ಳೆಯದು ಗೆಲ್ಲುತ್ತೆ, ಕೆಟ್ಟದ್ದು ಅಳಿಯುತ್ತೆ. ಬನ್ನಿ, ನಮ್ಮ ಚಿತ್ರದ ನಾಯಕ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅವನು US ಹೋಗೋ ಕನಸು ಕಾಣ್ತಾ ಇದ್ದಾನೆ. ಅವನ ಕನಸು ನನಸಾಗುತ್ತೆ ನೋಡೋಣ. ವಿಜಯ್. ಹಾಯ್ ವಿಜಯ್. ನನ್ನ ಮರ್ತ್ಬಿಟ್ಟು ನೀನು ಮಾತ್ರ ಚೆನ್ನಾಗಿದೆಯಾ ಅಲ್ವಾ? ನನಗೋಸ್ಕರ ನೀನು ಹುಟ್ಟಿರೋದು, ನಿಂಗೋಸ್ಕರ ನಾನು ಹುಟ್ಟಿರೋದು ಅಂತಿದ್ದೆ. ಆದರೆ ಅದನ್ನೆಲ್ಲ ಮರ್ತ್ಬಿಟ್ಟು ನೀನು ಮಾತ್ರ ಸುಖವಾಗಿದೆಯಾ ಅಲ್ವಾ? ನಿನಗೋಸ್ಕರ ಕಾಯ್ತಾ ಇದ್ದೀನಿ ಕಣೋ.
ಪ್ಲೀಸ್ ಬಾರೋ ವಿಜಯ್. ನಿಂಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಅಲ್ವಾ? ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನಿಂಗೆ ಖಂಡಿತ ನಾನು ನೋಡೋಕೆ ಬಂದೇ ಬರ್ತೀಯ ಕಣೋ. ಓಹೋ, ನೀನು US ಹೋಗ್ತಿದ್ಯಾ ಅಲ್ವಾ? ಆ ಖುಷಿ ನನ್ನ ಮರ್ತ್ಬಿಟ್ಯಾ? ಲೋ ವಿಜಯ್, ಇನ್ನು 2 ದಿವಸದಲ್ಲಿ ನೀನು ಬರಲಿಲ್ಲ ಅಂದರೆ ನೀನು ಮಾಡದೇ ಇರೋ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಕಣೋ. ಪ್ಲೀಸ್ ಬಾರೋ. ಹಲೋ ಹರಿ, ಎಲ್ಲಿದೆಯೋ? ನಾನು ನನ್ನ ಗರ್ಲ್ ಫ್ರೆಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಅಪ್ಪ ತಂದೆ, ಮೊದಲು ನಾನು ಹೇಳೋದನ್ನ ಕೇಳು, ಆಮೇಲೆ ಬೇಕಾದ್ರೆ ನಿನ್ ದಿವ್ಯ ಜೊತೆ ರೊಮ್ಯಾನ್ಸ್ ಮಾಡುವಂತೆ. ಹೇಳ, ಏನ್ ವಿಷಯ? ಅಲ್ಲ ಕಣೋ, ನೀನ್ ಇನ್ನೇನ್ USA ಹೋಗ್ತಿದ್ಯಲ್ಲ, ಅದಕ್ಕೆ ನಮ್ಮ ಹುಡುಗರೇ ಆಟ ಆಡಿಸ್ತಿರ್ಬೇಕು. ತಲೆ ಕೆಡ್ಸ್ಕೋಬೇಡ ಬಿಡು. ಆಯ್ತು ಆಯ್ತು, ಸರಿ ಆಯ್ತು, ಓಕೆ ಓಕೆ. ಇವನ್ ಯಾಕೆ ಹಿಂಗಾಡ್ತಾವನೆ? ಈ ದಿವ್ಯಾ ಏನಾದ್ರು ನಾನ್ ಚೆನ್ನಾಗಿಲ್ಲ ಅಂತ ಅವನ್ ಮನೆಗೆ ಕೊಟ್ಟೋದ್ಲ? ಇರಲ್ಲ ಬಿಡು, ಇವಳು ಯಾವತ್ತು ನಾನು ಮೋಸ ಮಾಡಲ್ಲ. ಏನೋ ಇಷ್ಟ ಅರ್ಜೆಂಟ್ ಕರೆದೆ? ಅದೇ ಕಣೋ, ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ. ಹೌದೌದು, ಅದನ್ನ ನಾನು ನಂಬಲಿಲ್ಲ. ನೀನ್ ಹೇಳ್ದಾಗೆ ಯಾರೋ ಆಟ ಆಡಿಸ್ತಿದ್ರೆ ಅಂತ ನಾನು ಸುಮ್ಮನಾದೆ. ಆದ್ರೆ ಒಂದ್ ಹುಡುಗಿ ಪದೇ ಪದೇ ಕನ್ಸಲ್ ಬಂದು ನನ್ನ ಕರೀತಿದ್ದಾಳ್ ಕಣೋ.
ಏನು ಒಂದ್ ಹುಡುಗಿ ನೀನ್ ಕರೀತಾವಳ? ನಮ್ಮ ಆಫೀಸಲ್ಲಿ ರೂಪ ಎದುರುಗಡೆ ಕೂತಿದ್ರು ನಾನು ಕರಿಯಲ್ಲ. ಸುಮ್ಮನೆ ತಮಾಷೆ ಮಾಡ್ಬೇಡ. ಇನ್ 2 ದಿನದಲ್ಲಿ ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಮಾಡದೇ ಇರೋ ಕೊಲೆ ಕೇಸಲ್ಲಿ ಸಿಗಾಕೊಳ್ತೀಯ ಅಂತ ಹೇಳ್ತಿದ್ದಾಳೆ. ನನ್ಗೂ ಇದೆಲ್ಲ ನಿಜ ಅನ್ಸುತ್ತೆ ಕಣೋ. ಯಾರ್ ಹಾಗೆಲ್ಲ ಸುಮ್ನೆ ಕನ್ಸಲ್ ಬಂದು ಹೇಳ್ತಾರೆ ಹೇಳು? ಅಷ್ಟೇ ಅಲ್ಲ, ರೂಮಲ್ಲಿ ಒಂದು ಫಿಶ್ ಬೌಲ್ ಇದೆ, ಅದ್ರಲ್ಲಿರೋ ಮೀನ್ ಕೂಡ ನನ್ನ ಬಾ ಅಂತ ಕರ್ದಂಗೆ ನನ್ ಜೊತೆ ಮಾತಾಡ್ದಂಗ ಅನ್ಸುತ್ತೆ. ಲೈ, ಈ ಕಾಲದಲ್ಲಿ ಇದನ್ನೆಲ್ಲ ನಂಬ್ತೇನ? ಸರಿ ಬಿಡು, ನೀನಿಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ನಿಮ್ಮ ಮನೆಗೆ ನಾನು ಬರ್ತೀನಿ. ಆ ಎಕ್ಸ್ಪೀರಿಯನ್ಸ್ ನನಗೂ ಆಯಿತು ಅಂದರೆ ನೋಡ. ಆಮೇಲೆ ಆ ಹುಡುಗಿಗೆ ಹೇಳ್ತೀನಿ, ಇನ್ನು ಮೇಲೆ ಅವ್ನು ಕರಿಬೇಡ, ನನ್ನೇ ಕರಿ ಅಂತ. ಏನೋ ಯೋಚನೆ ಮಾಡ, ಬಾ ನಡಿ. ಬಾರಪ್ಪ. ಲವ್, ಜ್ಯೂಸ್ ಏನಣ್ಣ ಕೊಡ? ಕೇಳ್ಬೇಕೇನೋ? ಸರಿ ತರ್ತೀನಿ, ತಗೊಂಬಾರ. ಹರಿ ಹರಿ, ಲೋ ನಿಂತ್ಕೊಳ್ಳೋ. ಯಾಕೋ ಹುಚ್ಚಿನ ಥರ ಮನೆಯೆಲ್ಲ ಓಡಾಡ್ತಿದ್ಯಾ? ಇಡೀ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ.
ಅದೇನೋ ಫಿಶ್ ಕರ್ದಂಗ ಆಗುತ್ತೆ ಹಂಗೆ ಹಿಂಗೆ ಅಂದಲ್ಲ. ಫಿಶ್ ಟ್ಯಾಂಕೆ ಕಾಣಿಸಿಲ್ಲ. ಎಲ್ಲೈತಿ ತೋರ್ಸ್ ನೋಡೋಣ. ತೋರ್ಸು. ಸರಿ ಬಾ ನೋಡಿ ತೋರಿಸ್ತೀನಿ. ಹಾ ನೋಡೋಣ ಕರೀಲಿ ಈಗ. ಎಲ್ಲೋ ಫಿಶ್ ಟ್ಯಾಂಕು ಅಂದಲ್ಲ. ಅಲ್ಲೇ ಇದೆಯಲ್ಲೋ. ಇದಾ ಈಟೈಟ್ ಬೋಲ. ಇಷ್ಟು ಚಿಕ್ಕ ಫಿಶು ನೀನು ಕರೀತಾ? ಎಲ್ಲೋ ಭ್ರಮೆ ಇರಬೇಕು. ಇರೋ ನಾನು ಒಂಚೂರು ಮಾತಾಡ್ಸ್ಬಿಡ್ತೀನಿ. ಹಾಯ್ ಹಲೋ. ನನ್ನ ಫ್ರೆಂಡನ್ ಕರ್ದ? ಕರ್ದಿಲ್ವಂತೆ. ನನ್ನ ಫ್ರೆಂಡನ್ ಮಾತ್ರ ಕರೆಯೋದ ನೀನು? ನನ್ ಕರಿಯಲ್ವಾ? ಕರೆಯಲ್ವಂತಪ್ಪ. ಕರೀತಂತೆ. ಅಲ್ಲೇ ಈ ಚಿಕ್ಕ ಮೀನು ಎಲ್ಲಾದ್ರೂ ಮಾತಾಡ್ತದೇನೋ. ಅಯ್ಯೋ ಮೀನು. ಲವ್ ಆ ಮೀನ್ ಜೊತೆ ಏನ ನಿನ್ ಕೀಟ್ಲೆ? ಬಾರ ಮಲ್ಕೊಳ್ಳೋ. ಲವ್ ಅಪ್ಪ ನಾನು ಆತರ ಅಲ್ಲ. ನೋಡಿಲ್ಲಿ ನೀನ್ ಆರಾಮಾಗಿ ಮನ್ಕೋ. ಸರಿಯಪ್ಪ ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ನಿದ್ದೆ ಬರ್ತಾ ಇಲ್ಲ. ನಾನು ಮೀನು ಜೊತೆ ರೊಮ್ಯಾನ್ಸ್ ಮಾಡಬೇಕು. ಬತ್ತಿ ನೀರು ಕುಡ್ಕೊಂಡು. ಮನಗ್ಬಿಟ್ನಾ ಇವನೊಬ್ಬ ಪುಕ್ಕಲ್ ನನ್ನ ಮಗ. ಅಯ್ಯೋ ನಾನ್ ಧೈರ್ಯವಂತ. ಇವಾಗ ಕರಿ. ವಿಜಯ್, ಲೋ ವಿಜಯ್, ಕರೆಂಟ್ ಹೋಗಿದ್ಯೋ? ಟಾಯ್ಲೆಟ್ಗೆ ಹೋಗ್ಬೇಕು. ಕ್ಯಾಂಡ್ಲ್ ಎಲ್ಲಿದ್ಯೋ? ಕಿಚನ್ ಪಕ್ಕ ಬಾತ್ರೂಮ್ ಇದೆ, ಅಲ್ಲೇ ಕ್ಯಾಂಡ್ಲು ಮ್ಯಾಚ್ ಬಾಕ್ಸ್ ಇಟ್ಟಿದ್ದೀನಿ, ಹೋಗೋ. ಟಾಯ್ಲೆಟ್ ಅಲ್ಲ. ಲೋ ವಿಜಯ್, ಅರ್ಥ ಮಾಡ್ಕೊಳ್ಳೋ. ಕರೆಂಟ್ ಹೋಗಿದ್ಯೋ? ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಹೋಗಲ್ಲ. ಸರಿ ಸರಿ. ಇದೇನು ಕಾಣಿಸ್ತಾ ಇಲ್ಲ, ಫುಲ್ಲು ಕತ್ಲೆ. ಇವನು ಯಾರ? ಇವನು ಕ್ಯಾಂಡ್ಲು ತೊಗೊಂಡೋಗಿ ಟಾಯ್ಲೆಟಲ್ಲಿ ಇಡ್ತಾರ. ಯಾರು? ಚೊಂಬಿತ್ತು ಹಂಗಂದ್ರೆ ಇದು ಯಾವುದು ಬಾಕ್ಲು? ಇದೇ ಟಾಯ್ಲೆಟ್ ಇರಬೇಕು. ಇಲ್ಲಿ ಮ್ಯಾಚ್ ಬಾಕ್ಸ್ ಎಲ್ಲಿದೆ? ಸಿಕ್ತು. ನಾನು ಯಾರು, ಯಾವವರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಲೇ ಮೀನಾ, ನಾನು ಬಂದ ಮೇಲೆ ನಿನ್ನ ಆಟ ಎಲ್ಲ ಬಂದಾಗೋಯ್ತು. ಇನ್ನು ಮೇಲೆ ನೀನ್ ಇಲ್ಲಿಂದ ರೈಟ್ ರೈಟ್. ವಿಜಯ್, ಲೋ ವಿಜಯ್. ಏನೋ ನಾವು ನಮ್ಮ ಮನೇಲಿದ್ದೀವೋ? ಲೋ ಹರಿ, ಲೋ ಹರಿ, ಏನಾಯ್ತು? ಎದ್ದೇಳು.
ಇಷ್ಟು ಹೊತ್ತು ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದು? ಕೆನ್ನೆ ಮೇಲಾಗ್ಲೇ ಯಾರೋ ರಂಗೋಲೆ ಬಿಟ್ಟಿದ್ದಾರೆ. ಮತ್ ನೀವ್ ಹೀಗ್ ಮಾಡಿದ್ರೆ ಸುಮ್ಮನೆ ಇರ್ತಾರಾ? ಕೆನ್ನೆ ಖಾಲಿ ಇತ್ತು, ಬಿಟ್ಟಿದ್ದಾರೆ. ಹೃದಯ ಖಾಲಿ ಇದೆ, ಬಿಡ್ತೀರಾ? ನಿಮ್ಮ ಹೆಸರು? ಮೀನಾ. ಮೀನಾನ? ಅಪ್ಪ, ಸಾರಿ ಸಿಸ್ಟರ್, ನಾನು ಮೀನಾ ಅನ್ನೋರ್ಲ ಲವ್ ಮಾಡಲ್ಲ. ಲವ್ ಏನೋ ಹಿಂಗಾಗೋಯ್ತು? ಏನೋ ಇದು ರಂಗೋಲಿ? ಯಾಕಪ್ಪ, ನಿಂಗೆ ಗೊತ್ತಿಲ್ವಾ? ಜಗತ್ತಲ್ಲಿ ಯಾವ ಫ್ರೆಂಡ್ ಮನೇಲಿ ಪ್ರಾಬ್ಲಮ್ ಆದ್ರೂ ಯಾವ ಫ್ರೆಂಡು ಹೋಗ್ಬಾರ್ದು, ಇದೇ ಗತಿನೇ. ಯಪ್ಪ ಸರಿ ಕಣೋ, ನಂಗೆ ಸ್ವಲ್ಪ ಮನ್ಸರಿಲ್ಲ. ಸುನಿಲ್ಗೆ ಬರಕ್ಕೆ ಕೇಳಿದ್ದೀನಿ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಹುಷಾರು. ಏನೂ ತಿಂದಿಲ್ಲ ಕಣೋ. ಅವ್ನಿಗೆ ಹೇಳ್ತೀನಿ ಕಣೋ, ಬರ್ಬೇಕಾದ್ರೆ ತಗೊಂಬರ್ತಾನೆ. ಬರ್ಲಾ? ಬಾಯ್. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಪ್ಪ, ಇಂಥ ಫ್ರೆಂಡ್ ಇರಬೇಕು. ಮೀನು ಬತ್ತಾವಳ. ಹಲೋ ಮೇಡಮ್, ಹಲೋ ಮಾತಾಡಿ. ಹಲೋ ಮೇಡಮ್, ಏನಾಯ್ತು? ಹಲೋ ಮೇಡಮ್, ಮಾತಾಡಿ, ಏನಾಯ್ತು ಮೇಡಮ್? ಪೇಷಂಟ್ ಕಡೆಯವ್ರು ಯಾರು? ನೀವೇನಾಗ್ಬೇಕು ಅವ್ರಿಗೆ? ಫ್ರೆಂಡು ಸರ್. ಯಾಕೆ ಸರ್, ಏನಾಯ್ತು? ಆಕೆ ಫುಲ್ ವಿಷ ತಗೊಂಡ್ಬಿಟ್ಟಿದ್ದಾಳೆ. ವಿಷ ಬಾಡಿ ತುಂಬಾ ಸ್ಪ್ರೆಡ್ ಆಗಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸಿ ಸರ್. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ವಿಷಯ ಪೊಲೀಸ್ ಕೇಸ್ ಆಗಿರೋದ್ರಿಂದ ಫಸ್ಟ್ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಸರಿ ಸರ್, ಇನ್ಫಾರ್ಮ್ ಮಾಡಿ. ಆದ್ರೆ ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ. ಖಂಡಿತ. ಡೀಟೇಲ್ಸ್ ತಗೊಂಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಹಲೋ ಸರ್. Hello, doctor. ನೀವು? Inspector Ajit from CCB. How is the patient? ಸಾರಿ ಸರ್, ತುಂಬಾ ಪ್ರಯತ್ನ ಮಾಡಿದ್ವಿ, ಪೇಷಂಟ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಸರ್. ಆದ್ರೆ ಒಂದು ವಿಷಯ, ಆ ಹುಡುಗಿ 3 ತಿಂಗಳು ಗರ್ಭಿಣಿ ಆಗಿದೆ. ಕಾಲಲ್ಲಿ ಕಾಲುಂಗುರ ಇಲ್ಲ, ಕತ್ತಲ್ಲಿ ತಾಳಿ ಇಲ್ಲ. ಯಾರೋ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ಸುತ್ತೆ. ಆ ಪೇಷಂಟ್ ಕಡೆಯವ್ರು ಯಾರು? ಇವರೇ ಸರ್. ಅಯ್ಯೋ ಸರ್, ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಏನ್ರಿ, ಈಗಿನ್ನು ಫ್ರೆಂಡು ಅಂತ ಹೇಳಿದ್ರಲ್ಲ? ಏನ ನಂಬಿಸಿ ಪ್ರೀತಿಸಿ ಮೋಸ ಮಾಡಿ ವಿಷ ಕೊಟ್ಟು ಸಾಯಿಸ್ತಾ? ಸರ್, ನಾನು ಮೋಸ ಮಾಡಿಲ್ಲ ಸರ್. ಆ ಹುಡುಗಿ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನೋ ವಿಷ ತಗೊಂಡು ಒದ್ದಾಡ್ತಿದ್ರು, ಅದಕ್ಕೆ ಸಹಾಯ ಮಾಡೋಣ ಅಂತ ಆಸ್ಪತ್ರೆ ಕರ್ಕೊಬಂದೆ ಅಷ್ಟೇ. ನನ್ನ ಮಾತು ನಂಬಿ ಸರ್. ರೇ ರಮೇಶ್ ಸರ್, ಇವ್ರನ್ನ ಸ್ಪಾಟ್ ಹತ್ರ ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಓಕೆ, ಸೀದಾ ಎಂಕ್ವೈರಿ ರೂಮ್ ಕರ್ಕೊಂಬನ್ರಿ. ಓಕೆ ಸರ್. ಬಾ ಕೂತ್ಕೋ.
ಸರ್ ಅಲ್ಲೊಂದು ಮೊಬೈಲ್ ಸಿಕ್ತು, ಬಟ್ ಹಾ. ಅದ್ರಲ್ಲಿ ಏನಿಲ್ಲ ಸರ್, ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ಕೊಡ್ರಿ ಇಲ್ಲಿ. ಬಡ್ಡಿ ಮಗ ಸಿಗಾಕೋತೀನಿ ಅಂತ ಎಲ್ಲ ಡಿಲೀಟ್ ಮಾಡಿದ್ದಾನೆ. ಏಯ್ ಹೇಳ, ಆ ಹುಡುಗಿನ ಯಾಕೋ ಕೊಲೆ ಮಾಡಿದೆ? ಸರ್ ನಿಜವಾಗ್ಲೂ ನಾನು ಆ ಕೊಲೆ ಮಾಡಿಲ್ಲ ಸರ್. ನನ್ನ ಮಾತು ನಂಬಿ ನನ್ನ ಪಾಡಿಗೆ ನಾ ಬರ್ತಾ ಇದ್ದೆ. ಯಾರೋ ಹುಡುಗಿ ನರಳ ಸೌಂಡ್ ಕೇಳಿಸ್ತು. ಯಾರು ಅಂತ ನೋಡೋಷ್ಟರಲ್ಲಿ ಆ ಹುಡುಗಿ ವಿಷ ತಗೊಂಡಿದ್ಲು. ಓಹೋ, ನೀನು ಹೋಗೋ ಅಷ್ಟರಲ್ಲಿ ಅವಳು ವಿಷ ತಗೋಬಿಟ್ಟಿದ್ಲ? ಏನು ಕತೆಗಾರ ಅಂತಾರ ಕಾಗಕ್ಕ ಗೋಬಕ್ಕನ ಕತೆ ಹೇಳ್ತಾ ಇದೆಯಾ? ಯಾವುದಾದ್ರೂ ಮಕ್ಳ ಹತ್ರ ಹೋಗಿ ಹೇಳು, ನಂಬ್ತಾರೆ. ನನಗೆ ಬೇಕಾಗಿರೋದು ಸತ್ಯ, ಅದನ್ನು ಹೇಳು. ನಿಜ ಹೇಳಂದ್ರೆ ನಿದ್ದೆ ಮಾಡ್ತಾ ಇದೆಯಾ? ಸರ್ 2 ದಿನದಿಂದ ನಿದ್ದೆ ಇಲ್ಲ ಸರ್. ಓಹೋ, 2 ದಿನದಿಂದ ನಿದ್ದೆಗೆಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದ ಕೊಲೆ ಮಾಡಕ್ಕೆ? ಸರ್ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಒಂದು ಪ್ರಾಜೆಕ್ಟ್ ಮೇಲೆ ನೆಕ್ಸ್ಟ್ ವೀಕ್ US ಹೋಗ್ತಾ ಇದ್ದೀನಿ. ಓಹೋ, ಅಮೇರಿಕಾಗೆ ಹೋಗ್ತಾ ಇದೆಯಾ? ಹೋಗ್ತೀಯ ಹೋಗದೆ ಏನು ಮಾಡ್ತೀಯ? ಕಂಡು ಹುಡುಗಿಯರಿಗೆಲ್ಲ ಮೋಸ ಮಾಡ್ಕೊಂಡು ಅಮೇರಿಕಾಗೆ ಹೋಗ್ತೀಯಾ, ಇಂಗ್ಲೆಂಡ್ಗೆ ಹೋಗ್ತೀಯಾ? ಸರ್ ಬೇಕಿದ್ರೆ ನಮ್ಮ ಕಂಪ್ನಿನಲ್ಲಿ ನನ್ನ ಬಗ್ಗೆ ವಿಚಾರಿಸಿ, ಅವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸರ್ ನಿನ್ನ ಯೋಗ್ಯತೆ ಏನು, ನೀನು ಎಷ್ಟು ಒಳ್ಳೆಯವನು ಅಂತ ಈ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸರ್ ಇದ್ಯಾವುದು ನಂಗೆ ಗೊತ್ತಿಲ್ಲ ಸರ್. ಸರ್ ಕೊಲೆ ಮಾಡಕ್ಕಾಗತ್ತೆ? ಹೇಳ, ನಿಜ ಹೇಳು, ನಿಜ ಹೇಳು. ಹುಡುಗಿನ ಯಾಕೆ ಕೊಲೆ ಮಾಡ್ದೆ? ನಿಜ ಹೇಳು. ಅಮ್ಮ ಫೋಟೋಸ್ ಸುಳ್ಳು ಹೇಳುತ್ತೇನೆ. ಸರ್ Hello. ನಿಜ ಹೇಳು ಸರ್, ಹೇಳಿ ಸರ್. ಪ್ಲೀಸ್ ಸರ್. ಹೇಳು ನಿಜ. ಸರ್ ಸರ್ IG ಆಫೀಸಿಂದ ಫೋನ್. ಹೇಳಿ ಸರ್. ಹಾಂ ಬರ್ತೀನಿ ಸರ್. ನಾನು ಬರೋವರೆಗೂ ನನ್ನ ಮಗನ ನಿದ್ದೆ ಮಾಡಕ್ ಬಿಡ್ಬೇಡ್ರಿ. ಸರಿ ಸರ್. ಏಯ್, ನೀನ್ ನೋಡಕ್ ಒಳ್ಳೆಯವನ್ ತರ ಕಾಣಿಸ್ತಾ ಇದೀಯಾ. ನಿಜ ಒಪ್ಕೊಂಡ್ಬಿಡು. ನಿಜ ಹೇಳ್ಬಿಟ್ರೆ ನಮ್ ಸಾಹೇಬ್ರು ಬಿಟ್ಬಿಡ್ತಾರೆ. ನಮ್ ಸಾಹೇಬ್ರು ತುಂಬಾ ಕೆಟ್ಟವ್ರು, ಒಡೆದು ಸಾಯಿಸ್ಬಿಡ್ತಾರೆ. ಸರ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಎಷ್ಟು ಹೇಳಿದ್ರು ನೀನ್ ಕೇಳಲ್ಲಪ್ಪ. ಇದ್ರ ಮೇಲೆ ನಿನ್ನಿಷ್ಟ. ಇನ್ 2 ದಿವಸದಲ್ಲಿ ನೀನು ಬರಲಿಲ್ಲ ಅಂದ್ರೆ ನೀನು ಮಾಡದೇ ಇರೋ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಕಣೋ. ಸರ್ ಸರ್ ಏನಪ್ಪ ನಿಂದು? ಸರ್ ನಂಗೆ 1 ಅವರ್ ನಿದ್ದೆ ಮಾಡಕ್ಕೆ ಅವಕಾಶ ಕೊಡಿ ಸರ್. ಆ ನಿದ್ದೆನಾ? ನಿಜ ಹೇಳು ಅಂತಂದ್ರೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ನಮ್ ಸಾಹೇಬ್ರು ಬಂದ್ರೆ ಒಡೆದು ಸಾಯಿಸ್ಬಿಡ್ತಾರ ಅಷ್ಟೇ. ಸರ್ ಪ್ಲೀಸ್ ಸರ್, ನಂಗೆ 1 ಅವರ್ ಟೈಮ್ ಕೊಡಿ ಸಾಕು, ಪ್ಲೀಸ್ ಸರ್. ಸರಿನಪ್ಪ. ಪ್ಲೀಸ್ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋಕ್ಕೆ ದಾರಿ ತೋರಿಸು. ಆಮೇಲೆ ನೀನು ಎಲ್ಲೇ ಇದ್ರೂ ಹುಡ್ಕೊಂಬರ್ತೀನಿ. ವಿಜಯ್, ಆ ಹುಡುಗಿಗೆ ವಿಷ ಕೊಟ್ಟಿದ್ದು ಅವನ ಬಾಯ್ ಫ್ರೆಂಡೇ ಕಣೋ. ಇನ್ಸ್ಪೆಕ್ಟರ್ಗೆ ಅವಳ ಫೋನ್ ಸಿಕ್ಕಿದೆಯಲ್ಲ, ಅದರಲ್ಲಿ ನೋಟ್ ಅನ್ನೋದ್ರಲ್ಲಿ ಒಂದು ನಂಬರ್ ಇದೆ. ಆ ನಂಬರ್ಗೆ ಡಯಲ್ ಮಾಡಿದ್ರೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಇಡಮ್ಮ, ಸಾಹೇಬ್ರು ಬಂದ್ರು, ಆಮೇಲೆ ಮಾಡ್ತೀನಿ ಇರು. ಎದ್ದೇಳು, ಸಾಹೇಬ್ರು ಬಂದ್ರು. ಏಯ್ ನಿನಗೆ ಹೇಳ್ತಿರೋದು, ಎದ್ದೇಳು. ಏಯ್ ಏಯ್ ನಿನಗೆ ಹೇಳ್ತಿರೋದು, ಎದ್ದೇಳು. ಏನ್ರಿ, ಏನಾದರೂ ಬಾಯ್ಬಿಟ್ನಾ? ಏನಿಲ್ಲ ಸರ್. ಸರ್ ನೀವು ಆ ಹುಡುಗಿ ಫೋನ್ ಸೀಸ್ ಮಾಡಿದ್ದೀರಲ್ಲ, ಅದು ಕೊಡಿ ಸರ್. ಯಾಕೆ
ಅದ್ರೊಳಗಿರೋ ಸಾಕ್ಷಿನೆಲ್ಲ ಡಿಲೀಟ್ ಮಾಡಿಟ್ಟಿದ್ಯಲ್ಲ ಮತ್ತೆ ಯಾಕೆ ಹೇಳ್ತಿದ್ಯಾ ಫೋನ್ನ? ಸರ್ 1 ಸೆಕೆಂಡ್ ಕೊಡಿ ಸರ್, ನಿಮಗೆ ಗೊತ್ತಾಗುತ್ತೆ ಎಲ್ಲ. ಪ್ಲೀಸ್ ಸರ್. ಕೊಡ್ರಿ ಫೋನು. ಸರ್ ಈ ನಂಬರ್ ಫೋನ್ ಮಾಡಿ ಸರ್. ಫೋನ್ ಮಾಡಿ ಸರ್. ತಗೊಳ್ರಿ, ಫೋನ್ ಮಾಡ್ರಿ ಈ ನಂಬರ್ಗೆ. ಹೇಳ್ ಸೌಮ್ಯ. ನಾನು ಸೌಮ್ಯ ಅಲ್ಲಮ್ಮ, ಕ್ರೈಮ್ ಬ್ರಾಂಚ್ ಇಂದ ರಮೇಶ್ ಮಾತಾಡ್ತಿರೋದು. ಕ್ರೈಮ್ ಬ್ರಾಂಚ್ ಇಂದ ರಮೇಶ, ಏನಾಯ್ತು ಸರ್? ಸೌಮ್ಯಂದು ಕೊಲೆ ಆಗಿದೆ. ಯಾವಾಗಾಯ್ತು ಸರ್? ಯಾರು ಮಾಡಿದ್ದು ಸರ್? ಅದಕ್ಕೆ ನಮ್ಮ ವಿಚಾರಣೆ ಮಾಡೋದಕ್ಕೆ ನಿನಗೆ ಕಾಲ್ ಮಾಡಿರೋದು. ಸೌಮ್ಯನ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ನಾ? ಬಾಯ್ ಫ್ರೆಂಡಾ? ಹಾಂ ಸರ್, ಒಬ್ಬ ಹುಡುಗ ಕಾಲೇಜ್ ಹತ್ರ ಪಿಕಪ್ ಡ್ರಾಪು ಮಾಡ್ತಾ ಇದ್ದ. ನಾನು ಅವನ್ನ ನೋಡಿದ್ದೀನಿ ಸರ್. 1 ನಿಮಿಷ ನಮ್ಮ ಸಾಹೇಬ್ರು ಕೊಡ್ತೀನಿ. ಎಲ್ಲಿದೆಯಮ್ಮ? ಸರ್ವೋದಯ ಕಾಲೇಜ್ ಹತ್ರ ಇದ್ದೀನಿ ಸರ್. ಸರಿ, ಆ ಕಾಲೇಜ್ ಎದುರಿಗೆ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲೇ ನಿಂತಿರೋ. ಇನ್ನು 10 ನಿಮಿಷದಲ್ಲೇ ಆ ಹುಡುಗನ ಕರ್ಕೊಂಬರ್ತೀನಿ. ನೀನು ಅವನನ್ನು ಐಡೆಂಟಿಫೈ ಮಾಡು. ಸರಿ ಸರ್, ವೆಯ್ಟ್ ಮಾಡ್ತೀನಿ. ನಡೀರಿ. ಸರ್ ನನ್ನ ಗಾಡಿ ಇದೆ. ರೀ ರಮೇಶ್, ಹೇಳಿ ಅವ್ರ ಜೊತೆ ಹೋಗ್ರಿ. ಓಕೆ ಸರ್. ವಿನೋದ್ ಸರ್ ನೀವು ಬನ್ನಿ. ಆ ಹುಡುಗನ ಐಡೆಂಟಿಫೈ ಮಾಡ್ತೀನಮ್ಮ. ಹಾಂ ಓಕೆ ಸರ್. ವಿನೋದ್ ಅವನನ್ನು ಕರ್ಕೊಂಬನ್ರಿ. ನೋಡಮ್ಮ, ಆ ಹುಡುಗ ಇವನೇನ ಸರಿಯಾಗಿ ನೋಡಿ ಹೇಳು. ಇಲ್ಲ ಸರ್, ಇವನಲ್ಲ. ಸರ್ ನಾನು ನಿಮ್ಗೆ ಹೇಳಿದೆ, ಸುಮ್ಮನೆ ನನ್ನ ಟೈಮೆಲ್ಲ ವೇಸ್ಟ್ ಮಾಡಿದ್ರಿ. ಸರ್ ಒಳ್ಳೆ ಟೈಮ್ಗೆ ಬಂದಿದ್ದೀರಾ ಸರ್. ನಾನು ಹೇಳಿದ್ನಲ್ಲ, ಸೌಮ್ಯನ್ ಬಾಯ್ ಫ್ರೆಂಡ್ ಡೈಲಿ ಪಿಕಪ್ ಡ್ರಾಪು ಮಾಡ್ತಿದ್ದ ಅಂತ. ಆ ಹುಡುಗ ಬರೋ ಟೈಮ್ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ. ಓಕೆ, ನಾವು ಗಾಡಿಯಲ್ಲಿ ಕೂತಿರ್ತೀವಿ. ಆ ಹುಡುಗ ಬಂದಾಗ ನಮಗೆ ಸಿಗ್ನಲ್ ಕೊಡಿ. ಹಾಂ ಓಕೆ ಸರ್. ಬನ್ರಿ. ಕೆಳಗೆ ನಾನೇನ್ ಮಾಡಿದೆ ಸರ್? ಇಲ್ಲಿಯ ಕೆಳಗೆ ಏನ್ ಮಾಡಿದೆ ಹೇಳಿ ಸರ್? ಏನ್ ಮಾಡ್ದ? ಒಂದ್ ಹುಡುಗಿನ ಪ್ರೀತಿಸಿ ಮೋಸ ಮಾಡಿ ಕೊಲೆ ಮಾಡಿದ್ಯಾ? ಅಯ್ಯೋ ಅಮ್ಮ, ಅಯ್ಯೋ. ಹೇಳ್ಕೊಂಬನ್ರಿ ಅವ್ನು. ನಿಂತ್ಕೊಳ್ಳೋ. ಯಾಕೋ ಆ ಅಮಾಯಕ ಹುಡುಗಿಗೆ ವಿಷ ಕೊಟ್ಟು ಯಾಕೋ ಸಾಯಿಸ್ದೆ? ಇಲ್ಲ ಸರ್, ನಾವಿಬ್ರು ಪ್ರೀತಿಸಿದ್ವಿ, ಮದುವೆ ಆಗಬೇಕು ಅಂದ್ಕೊಂಡ್ವಿ, ಮನೇಲಿ ಒಪ್ಲಿಲ್ಲ, ಸಾಯ್ಬೇಕು ಅಂದ್ಕೊಂಡ್ವಿ. ಅವ್ಳು ವಿಷ ಕುಡಿದ್ಲು, ನನಗೆ ಭಯ ಆಯಿತು, ಬಂದ್ಬಿಟ್ಟೆ ಸರ್. ಫೋಟೋ ನೀನೇನ ಕಳಿಸಿದ್ದು? ಹೌದು ಸರ್, ಆ ಜಾಗದಲ್ಲಿ ಆ ಕಡೆ ಇವರು ಇದ್ರು ಸರ್. ನನ್ನ ಮೇಲೆ ಬರಬಾರ್ದು ಅಂತ ನಾನೇ ಕಳಿಸಿದ ಫೋಟೋ ಸರ್. ರಾಸ್ಕಲ್, ಅನ್ಯಾಯವಾಗಿ 2 ಜೀವನ ಬಲಿ ತಗೊಂಡ್ಬಿಟ್ಟಿಯಲ್ಲ. ಕರ್ಕೊಂಡೋಗ್ರಿ ಅವನ್ನ.
ಥ್ಯಾಂಕ್ಸ್ ಅಮ್ಮ. ಒಬ್ಬ ಅಮಾಯಕ ಅಪರಾಧಿ ಆಗೋದನ್ನು ತಪ್ಪಿಸಿದ್ಯಾ. ನಿನ್ನಿಂದ ತುಂಬ ಉಪಕಾರ ಆಯಿತು. ನೀನು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸಾರಿ ಮಿಸ್ಟರ್ ವಿಜಯ್. ಸಾಕ್ಷಿ ಆಧಾರಗಳು ನಿಮ್ಮನ್ನು ಅಪರಾಧಿ ಅಂತ ಹೇಳ್ತಿದ್ದರಿಂದ ನಾವು ಹೀಗೆಲ್ಲ ವಿಚಾರಣೆ ಮಾಡಬೇಕಾಯಿತು. ಅದು ನಮ್ಮ ಡ್ಯೂಟಿ ಕೂಡ. ಸೊ ನೌ ಯು ಆರ್ ಫ್ರೀ. ಈ ಪ್ರಾಬ್ಲಮಿಂದ ನನ್ನ ಬಿಡುಗಡೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀನು ಯಾರು ಅಂತ ಗೊತ್ತಿಲ್ಲ, ಎಲ್ಲಿದ್ದೀಯೋ ಅದೂ ಗೊತ್ತಿಲ್ಲ. ನೀನು ನೋಡಕ್ಕೆ ಬರ್ತಾಯಿದ್ದೀನಿ. ನೀನು ಹೇಗೆ ದಾರಿ ತೋರಿಸ್ತೀಯೋ ಹಾಗೆ ಬರ್ತೀನಿ. ಹೃದಯದ ಮೇಲೆ ಬರವಣಿಗೆ ಹೆಸರಿಸಿದೆ ನಿನ್ನನು, ನಿನಗಾಗಿ ಪರಿತಪಿಸುತ್ತನ ಹುಡುಕುತ್ತ ಬಂದನು. ಬರಿ ಬೆಳಕಿನ ನೆರಳು ನಾ ಭರವಸೆಯ ಹಾದಿಗೆ ಸಂಚಲಿಸುತ್ತ ಬಂದನು ನಾ ಕಣ್ಣುಚ್ಚಿ ಎದುರಿಗೆ. ಇಲ್ಲಿವರೆಗೂ ನೀನೇ ಕರ್ಕೊಂಡು ಬಂದೆ. ಇಲ್ಲಿಗೆ ಬಂದಮೇಲೆ ಕಣ್ಣಿಗೆ ಕಾಣಿಸ್ತಾ ಯಾಕೆ ಕಾಡಿಸ್ತಿದೀಯಾ? ಹಾಯ್ ವಿಜಯ್, ಹೇಗಿದ್ಯಾ ವಿಜಯ್? ಯಾಕೆ ಶಾಕ್ ಆಯ್ತಾ? ನೀನು ಯಾರು? ನನ್ನನ್ನು ಯಾಕೆ ಕಾಡ್ತಾ ಇದೀಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಸ್ವಲ್ಪ ನೆನ್ಪು ಮಾಡ್ಕೊ. ನನ್ನ ಪ್ರೀತಿ ನಿನಗೆ ಕಾಡೋ ಥರ ಆಗ್ತಿದ್ಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಇಲ್ಲ, ನೆನಪಾಗ್ತಿಲ್ಲ. ಅದೇನೇ ಇದ್ರೂ ಸರಿಯಾಗಿ ಬಿಡಿಸಿಡು. ನನ್ನಿಂದ ನಿಂಗೇನಾಗಬೇಕು? ಅಲ್ಲ, ನನ್ನ ಪ್ರತಿಯೊಂದು ವಿಷಯನೂ ನಿಂಗೆ ಗೊತ್ತಾಗ್ತಿದೆ.
ವಿಜಯ್, ನಾವಿಬ್ರು ಹೋದ್ ಜನ್ಮದಲ್ಲಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ಆದ್ರೆ ನಮ್ಮಿಬ್ರು ಮನೆಯಲ್ಲಿ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ. ನಾವಿಲ್ಲೇ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ವಿ. ನಿಂಗೆ ಪುನರ್ಜನ್ಮ ಸಿಕ್ತು, ನೀನು ಮನುಷ್ಯನಾಗಿ ಬಾಳ್ತಿದ್ಯಾ. ಆದರೆ ನನ್ಗೆ ಅದೃಷ್ಟ ಇಲ್ಲ. ಇದನ್ನೆಲ್ಲ ನಂಬುವಂತ ಮುಟ್ಟಾಳ ಅನ್ಕೊಂಡ. ನಾನು ನಿನ್ನ ಕನ್ಸಲ್ಲಿ ಬಂದು ಕರೀತಾ ಇದ್ದಿದ್ದು, ನಿನ್ನ ಪೊಲೀಸ್ ಕೇಸಿಂದ ಕಾಪಾಡಿದ್ದು, ಇದೆಲ್ಲ ಸುಳ್ಳ? ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಸರಿ, ಬಾ ನನ್ನ ಜೊತೆ ಬಾ. ಎಷ್ಟು ವರ್ಷ ಅಂತ ಕಾಯ್ತಾ ಕೂತಿರ್ತೀವ, ನಿನ್ನ ಕಾಯೋದ್ರೆಲ್ಲ ಅರ್ಥ ಇಲ್ಲ. ಇಲ್ಲ ಅಮ್ಮ, ಅವನು ಬಂದೇ ಬರ್ತಾನೆ. ಅವನು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೋಡ್ತಾ ಇರಿ, ಅವನು ಬಂದಾಗ ನಾನೇ ನಿಮ್ಮ ಹತ್ರ ಕರ್ಕೊಂಬರ್ತೀನಿ. ಸರಿ, ನಾವು ಒಳ್ಳೇದಾಗ್ಲಿ. ಏನವ ಇದು? ಏನಪ್ಪ ಕೊನೆಗೂ ಬಂದ್ಬಿಟ್ಟಿಯಾ? ಇಷ್ಟು ವರ್ಷ ಮಗ ಕಾಯ್ತಾ ಕೂತಿದ್ಕೂ ಸಾರ್ಥಕ ಆಯ್ತು. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ಒಳಗೆ ಟ್ರಂಕದೆ ಹೋಗಿ ತಗೋಬರ. ಆಯ್ತಮ್ಮ, ತಗೊಂಬರ್ತೀನಿ. ನೀವು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅಲ್ಲಿ ಸಿಕ್ಕಿದ್ದು ತಗೊಳ್ಳ. ಅಜ್ಜಿ ನೋಡು ವಿಜಯ್, ನೆನ್ಪಾಯ್ತಾ? ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಹೋಗಿ ಬನ್ನಿ. ಬಾ ನೀನು. ನೀನ್ ಕೊಟ್ಟ ಮೊದಲನೇ ಗಿಫ್ಟ್ ಇದು. ಎಷ್ಟು ಆಶ್ಚರ್ಯ ಅಲ್ವಾ? ನಿಜವಾಗ್ಲೂ ಇದೆಲ್ಲ ನಿಜಾನಾ? ಈ ಪುನರ್ಜನ್ಮ ಅನ್ನೋದಿದೆಯಲ್ಲ, ಅದನ್ನೆಲ್ಲ ನಾನು ಕಥೆನಲ್ಲಿ ಕೇಳಿದ್ದೆ. ಆದರೆ ನನ್ನ ಲೈಫಲ್ಲೂ ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಇದನ್ನೆಲ್ಲ ನಾನು ಯಾರಿಗಾದ್ರೂ ಹೇಳಿದ್ರು ಯಾರೂ ನಂಬಲ್ಲ ಬಿಡು. ಆದರೆ ಆ ಭಗವಂತ ಇದ್ದಾನೆ ಅಂತ ನಂಗೆ ಇವಾಗ ನಂಬಿಕೆ ಬರ್ತಿದೆ. ಲಕ್ಷ್ಮಿ, ಅಲ್ಲಿ ನೋಡು, ಯಾರೋ ಇಬ್ರು ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ರೆ ಅನ್ಸಲ್ವಾ? ಬಾ, ಅದೇನಂತ ನೋಡೋಣ. ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಈ ಕಡೆ ಬಾ. ಏನ್ ಮಾಡ್ತಾ ಇದ್ದೀರಾ? ಸಾಯಕ್ಕಂತ ಬಂದಿದ್ದೀವಿ ಸರ್. ಯಾಕೆ? ಪ್ರೀತಿಸಿದ್ವಲ್ಲ, ಆ ತಪ್ಪಿಗೋಸ್ಕರ. ಏಯ್ ದಡ್ಡ, ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಲವ್ವಲ್ ಪ್ರಾಬ್ಲಮಾ ಅಥವಾ ಲವ್ವೇ ಪ್ರಾಬ್ಲಮಾ? ನಮ್ ಲವ್ವಲ್ ಏನ್ ಪ್ರಾಬ್ಲಮ್ ಇಲ್ಲ, ನಮ್ ಮನೆ ಕಡೆ ಪ್ರಾಬ್ಲಮ್ಮು. ನಮ್ಮ ಮನೆಯವ್ರಿಗೆ ಲವ್ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ನಂಗೆ ಇವ್ನ್ ಬಿಟ್ಟಿರಕ್ಕಾಗಲ್ಲ, ಇವ್ನಿಗೆ ನನ್ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ನಿರ್ಧಾರ ಮಾಡಿದ್ವಿ. ಲವ್ವಲ್ ಪ್ರಾಬ್ಲಮ್ ಶುರು ಆಗೋದೆ ನಮ್ಮ ಮನೆಗಳಿಂದ. ನೀವು ಪ್ರೀತಿ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ ಮನೆಗಳಿಂದ ತಾಂಬೂಲ ತಗೊಂಬಂದು ಬನ್ನಿ ಬನ್ನಿ ಮದ್ವೆ ಆಗಿ ಅಂತ ಯಾರು ಹೇಳಲ್ಲ. ನೋಡಿ, ಮೊದ್ಲು ಕೆಲಸ ಹುಡುಕಿ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ಏನಾದ್ರೂ ಸಾಧನೆ ಮಾಡಿ. ಆಮೇಲೆ ಹೋಗಿ ನಿಮ್ ಮನೆಯವ್ರ ಹತ್ರ ನಾವಿಬ್ರು ಮದ್ವೆ ಆಗ್ತೀವಿ ಅಂತ ಹೇಳಿ. ಯಾಕೆ ಒಪ್ಪಲ್ಲ? ಸಚಿನ್ 10th ಫೇಲು, ಆದ್ರೆ ಅವ್ರ ಸಾಧನೆಯಿಂದ ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡುವಂಗ್ ಮಾಡಿಲ್ವಾ? ಅವ್ರು ಮದುವೆ ಆಗಿರೋದು 5 ವರ್ಷ ದೊಡ್ಡವ್ರನ್ನ. ಏನಾದ್ರೂ ಸಾಧನೆ ಮಾಡಿದ್ರೆ ಯಾವ ಅಡ್ಡಿ ಆತಂಕ ಯಾವುದೂ ಇರಲ್ಲ. ಮಾಡಿದೆಲ್ಲ ಸಾಧನೆ, ಮುಟ್ಟಿದೆಲ್ಲವೂ ಚಿನ್ನ. ನಿಮ್ ಮನೆಯವ್ರು ಒಪ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದೀರಲ್ಲ,
ನಿಮ್ಮ ಮನೆಯವ್ರು ನಿಮ್ಮನ್ನು ಬಿಟ್ಟಿರ್ತಾರಾ? ಕುತ್ಕೊಂಡು ಮಾತಾಡಿದ್ರೆ ದೇಶ ಸಮಸ್ಯೆಗಳೇ ಬಗೆಹರಿಯುತ್ತಂತೆ. ಅಂಥದ್ರಲ್ಲಿ ನಿಮ್ ಪ್ರೀತಿ ಸಮಸ್ಯೆ ಬಗೆಹರಿಯಲ್ವಾ? ಎಲ್ರೂ ಸಾಯೋ ನಿರ್ಧಾರ ಮಾಡ್ಬಿಟ್ರೆ ಈ ಪ್ರಪಂಚದಲ್ಲಿ ಅರ್ಧ ಮನುಷ್ಯ ಜನ್ಮನೇ ಖಾಲಿ ಆಗ್ಬಿಡತ್ತೆ. ಸಾವ್ ಯಾವತ್ತಿದ್ರೂ ನಮ್ಮನ್ನು ಹುಡುಕೊಂಡು ಬರ್ಬೇಕು. ನಾವು ಸಾವನ್ ಹುಡ್ಕೊಂಡು ಹೋಗ್ಬಾರ್ದು. ಹುಡುಕಿದ್ರೆ ಆ ದೇವ್ರೇ ಸಿಗ್ತಾನಂತೆ. ಇನ್ನು ಪ್ರೀತಿ ಸಿಗಲ್ವಾ? ಮೊದ್ಲು ನೀವಿಬ್ರು ನಿಮ್ಮ ಮನೆಯವ್ರ ಹತ್ರ ಮಾತಾಡಿ. ಇನ್ನೊಂದೆರಡು ವರ್ಷದಲ್ಲಿ ಏನಾದ್ರೂ ಸಾಧನೆ ಮಾಡಿ ಅದ್ರಲ್ಲಿ ಸಕ್ಸಸ್ ಕಂಡ್ಕೊಳ್ಳಿ. ನೋಡಿ, ನಾನು ಇಷ್ಟಪಟ್ಟಿರೋ ಈ ಹುಡುಗಿನೇ ಮದ್ವೆ ಆಗೋದು ಅಂತ ಮನೆಯವ್ರ ಹತ್ರ ಹೇಳಿ. ಅಲ್ಲಿವರೆಗೂ ಈ ಪ್ರೀತಿ ಪ್ರೇಮನೆಲ್ಲ ಬಿಡಿ. 1-2 ವರ್ಷ ಕಷ್ಟಪಟ್ರೆ ಆಮೇಲೆ ಲೈಫ್ ಲಾಂಗ್ ನೀವು ಇಷ್ಟಪಟ್ಟವ್ರ ಜೊತೆ ಆರಾಮಾಗಿರ್ಬೋದು. ಯಾವತ್ತೂ ನಾನು ಹೇಳಿದ್ನ ಸ್ವಲ್ಪ ಯೋಚನೆ ಮಾಡಿ. ಮೊದಲು ಸಾಧನೆ ಮಾಡ್ತೀವಿ ಸರ್. ಆಮೇಲೆ ಮನೆಯವ್ರನ್ನ ಒಪ್ಸಿ ಮದ್ವೆ ಆಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಸರ್. ಲಕ್ಷ್ಮಿ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಹೇ, ಇಬ್ರು ಪ್ರಾಣ ಉಳಿಸಿದ್ದೀವಿ, ಅದು ಖುಷಿ ಪಡ್ಬೇಕು ತಾನೆ? ನಾವು ಸೂಸೈಡ್ ಮಾಡ್ಕೊಳಕ್ ಬಂದಾಗ ನಮಗೂ ಈ ರೀತಿ ಯಾರಾದ್ರೂ ಬುದ್ಧಿವಾದ ಹೇಳಿದಿದ್ರೆ ನಾವು ಕೂಡ ಸುಂದರವಾದ ಬದುಕು ಕಟ್ಕೋಬೋದಿತ್ತಲ್ವಾ? ಹೇ, ಹೋಗ್ಲಿ ಬಿಡು. ಅದಕ್ಯಾಕೆ ಬೇಜಾರು ಮಾಡ್ಕೊಂತೀಯ? ಅದನ್ನೆಲ್ಲ ಯೋಚನೆ ಮಾಡ್ಬೇಡ. ಇವಾಗ್ಲಾದ್ರೂ ಒಂದಾಗ್ತಿದ್ದೀವಲ್ಲ, ಖುಷಿಯಾಗಿರು. ಬಾ. ದಯಮಾಡಿಸಿ ಮೇಡಮ್. ಏನ್ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಹಲೋ, ಏನಾಯ್ತು? ನಾನು ಹೇಗೆ ಬರೋಕ್ಕಾಗುತ್ತೆ ವಿಜಯ್? ವಿಜಯ್, ಈಗಿರೋದು ಒಂದೇ ದಾರಿ. ಅದೇನು ಹೇಳು ಲಕ್ಷ್ಮಿ. ನಮ್ದೇ ಆದ ಲೋಕಕ್ಕೆ ಹೋಗೋಣ, ಬರ್ತೀಯಾ? ವಿಜಯ್, ಲಕ್ಷ್ಮಿ, ನಮ್ದೇ ಆದ ಲೋಕಕ್ಕೆ ಹೋಗ್ಬಿಡೋಣ. ಎದ್ದೋಳ ಮೂದೇವಿ. ವೌ, ಏನವ ನೀನು? ನೆಮ್ಮದಿಲ್ ನಿದ್ದೆ ಮಾಡಕ್ಕೂ ಬಿಡಕ್ಕಿಲ್ಲ ಅಂತೀಯಲ್ಲ ವೌ.
ಹಗ್ಲು ರಾತ್ರಿ ಯಾವಾಗ್ಲೂ ಕನ್ಸ್ ಕಾಣ್ತಾನೆ ಇರ್ತೀಯ. ಎಂತ ಒಳ್ಳೆ ಕನ್ಸ್ ಬಿದ್ದಿತ್ತು. ನೀರು ಇದು ಎಲ್ಲನೂ ಹಾಳು ಮಾಡ್ಬಿಟ್ಟೆ. ಮಾಡಕ್ ಬೇರೆ ಕ್ಯಾನ ಇಲ್ವಾ? ಎದ್ದಿ ಗಿಡಕ್ ನೀರ್ ಹಾಕೇಳು. ಕನ್ಸಾದ್ರೂ ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವಿಜಯ್, ನಮ್ದೇ ಆದ ಲೋಕಕ್ಕೆ ಹೋಗೋಣ ಬರ್ತೀಯಾ?